ಶಶಿರೇಖಾ. ಮತ್ತೆ ಬಿಡದಿಯಲ್ಲೇ ಒಂದು ಭೂ ಸುಧಾರಣಾ ಕಾಯ್ದೆಯನ್ನ ರದ್ದು ಮಾಡಿ ಸರ್, ಏನ್ ಕಾಯ್ದೆ ಹೇಳಿ? ಕರ್ನಾಟಕ ನಗರಾಭಿವೃದ್ಧಿ ಕಾಯ್ದೆ 1987ರ ಭೂ ಸ್ವಾಧೀನ ಕಾಯ್ದೆ. ಹಾ, ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ, ನಾನು ಶಶಿರೇಖಾ. ಬಿಡದಿಯಲ್ಲಿ ಈಗ ಮತ್ತೆ ಒಂದು 3 ಗ್ರಾಮಗಳಿಗೆ ನೋಟಿಫಿಕೇಶನ್ ಮಾಡಿದ್ದಾರೆ. ಅದನ್ನ ಮಾಡ್ಲಿಕ್ಕೆ ಸರ್ಕಾರ ಈಗ 1987ರ ಕರ್ನಾಟಕ ನಗರಾಭಿವೃದ್ಧಿ ಕಾಯ್ದೆಯನ್ನ ಬಳಸ್ಕೊಳ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ಹೋರಾಟ ಮಾಡೋದ್ರಲ್ಲಿ ಕೆಲವ್ರ ಮೇಲೆ FIR ಆಗಿದೆ. ಆ FIR ಆಗಿರೋದ್ರಲ್ಲಿ ರೈತ ಹೋರಾಟಗಾರರಾಗಿರುವಂತಹ KPRS ನ ಯಶವಂತ್ ಅವ್ರ ಮೇಲೆ ಸಹ ಈ ಒಂದು FIR ಮಾಡಿದ್ದಾರೆ. ಆದ್ರೆ ವಾಸ್ತವಿಕ ಏನಂದ್ರೆ ಅವರು ಅಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಸರ್ಕಾರ ಈ ಕಾಯ್ದೆಗಳನ್ನ ಹೇಗೆ ಅನ್ವಯ ಮಾಡುತ್ತೆ ಮತ್ತು ಅವ್ರ ಮೇಲೆ FIR ಆಗಿರೋ ವಿಚಾರಗಳನ್ನ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ನಮಸ್ಕಾರ. ಇವಾಗ ಏನ್ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಇದೇ ಕಾಂಗ್ರೆಸ್ ಸರ್ಕಾರ 2013ರಲ್ಲಿ ಕೇಂದ್ರದಲ್ಲಿ ಒಂದು ಭೂ ಸ್ವಾಧೀನ ಕಾಯ್ದೆಯನ್ನ 2013ರಲ್ಲಿ ತಂತು. ಅವಾಗ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ರು, ಮತ್ತೆ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ನೋಡಿ ನಾವು ಹಿಂದೆ ಇದ್ದ ವಸಾಹತುಶಾಹಿ ಕಾಲದ ಬ್ರಿಟಿಷರ ಕಾಲದ ದೌರ್ಜನ್ಯ ಮತ್ತು ಸರ್ವಾಧಿಕಾರಿ ಕಾಲದ ಭೂ ಸ್ವಾಧೀನ ಎಲ್ಲವನ್ನು ಕೂಡ ರದ್ದು ಮಾಡಿ ಈಗ ರೈತರಿಗೆ ಹೆಚ್ಚು ಅನುಕೂಲ ಇರುವಂತ ಮತ್ತು ರೈತರ ಹಕ್ಕುಗಳನ್ನ ಕಾಪಾಡ್ತಕ್ಕಂತ ಕಾಯ್ದೆಯನ್ನ ನಾವು ಜಾರಿ ಮಾಡ್ತಾ ಇದ್ದೀವಿ. ಇದು ನಾವು ಇಡೀ ದೇಶದ ರೈತರಿಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಅಂತ ಹೇಳಿ ದೊಡ್ಡದಾಗಿ ಪ್ರಚಾರ ತಕೊಂಡ್ರು. ಆದ್ರೆ ಅದೇ ಪಕ್ಷದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಯಾವುದೇ ಭೂ ಸ್ವಾಧೀನ ಕಾಯ್ದೆಯನ್ನು ಕೂಡ 2013ರ ಪ್ರಕಾರ ಮಾಡ್ತಾ ಇಲ್ಲ. ಭೂ ಸ್ವಾಧೀನ ಮಾಡ್ತಾ ಇರೋದೆಲ್ಲ ಕೂಡ ಒಂದೊಂದಕ್ಕೆ ಒಂದೊಂದು ರೀತಿ ಭೂ ಸ್ವಾಧೀನ ಕಾಯ್ದೆಗಳನ್ನ ಅವ್ರು ಮಾಡ್ಕೋತಾ ಇದ್ದಾರೆ. ಮುಖ್ಯವಾಗಿ ಬಿಡದಿ ಟೌನ್ಶಿಪ್ ನ ವಿಷಯದಲ್ಲಿ ಅವರು ಭೂ ಸ್ವಾಧೀನ ಕಾಯ್ದೆಯನ್ನ ಅನುಸರಣೆ ಮಾಡಿರೋದು 2013 ಕಾಯ್ದೆ ಪ್ರಕಾರ ಅಲ್ಲ, ಕರ್ನಾಟಕ ನಗರಾಭಿವೃದ್ಧಿ ಕಾಯ್ದೆ 1987ರ ಅಡಿಯಲ್ಲಿ ಇರ್ತಕ್ಕಂಥ ಭೂ ಸ್ವಾಧೀನದ ಕಾಯ್ದೆಯನ್ನ ಇವತ್ತು ಅವರು ಜಾರಿ ಮಾಡಿ ರೈತರ ಹತ್ರ ಬಲವಂತವಾಗಿ ಕಿತ್ಕೊಳ್ಳೋದಕ್ಕೆ ಇವತ್ತು ಮಾಡ್ತಾ ಇದ್ದಾರೆ. ಹಿಂದೆ ಈಗ 3 ಗ್ರಾಮಕ್ಕೆ ಭೂ ಸ್ವಾಧೀನ, 2 ಗ್ರಾಮಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ್ರು. ನಿನ್ನೆ ಕೂಡ 4 ಗ್ರಾಮಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ. ಒಟ್ಟು 7 ಗ್ರಾಮಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದಂತೆ ಆಯ್ತು. ಈ ಪ್ರಶ್ನೆ ಇರುವುದೇನಂದ್ರೆ ಇವರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈಗ ನಿಮ್ಮದೇ ಕೇಂದ್ರ ಸರ್ಕಾರ, ನಿಮ್ಮದೇ ಕಾಂಗ್ರೆಸ್ ಸರ್ಕಾರ, ನೀವು ಹೆಚ್ಚು ನಾವು ಏನು ರೈತರಿಗೆ ಮಾಡಿದೀವಿ ಅನ್ನುವಂತ ಕೊಚ್ಕೊಳ್ತಕ್ಕಂಥ ಕಾಯ್ದೆಯನ್ನ ಯಾಕೆ ಬಳಸದೆ 2013ರ ಹಿಂದಿನ ಜನ ವಿರೋಧಿ ರೈತ ವಿರೋಧಿ ಭೂ ಸ್ವಾಧೀನ ಕಾಯ್ದೆಗಳನ್ನ ನೀವು ಜಾರಿ ಮಾಡ್ತಾ ಇದ್ದೀರಾ ಅನ್ನುವಂತ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಅವರು ಉತ್ತರ ಕೊಡಬೇಕಾಗಿದೆ. ಆದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡದೇನೆ ಅವರು ತಿಳಿಸ್ಕೊತಾ ಇದ್ದಾರೆ. ಇದು 1ನೇ ಅಂಶ. 2ನೇ ಅಂಶ ಏನಂದ್ರೆ, ಈಗ ರೈತರ ಮೇಲೆ ಏನು ಅವರೆಲ್ಲರೂ ಕೊಲೆ ಯತ್ನದಂತ ಗಂಭೀರವಾದಂತ ಕೇಸ್ಗಳನ್ನ ಹಾಕಿದ್ದಾರೆ. ಅಲ್ಲಿ ರೈತರು ಅವರ ಜಮೀನನ್ನ ಅವರು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮಾಡಿದಂತ ಪ್ರತಿಭಟನಾಕಾರರು ನ್ಯಾಯಯುತವಾದ ಪ್ರತಿಭಟನೆ ಮತ್ತು ಶಾಂತಿಯುತವಾದ ಪ್ರತಿಭಟನೆ ಮೇಲೆ ಗಮನ ಮಾಡುವ ಉದ್ದೇಶ ಈ ಕೊಲೆ ಯತ್ನದಂತ ಗಂಭೀರವಾದಂತ ಕೇಸ್ಗಳನ್ನ ಹಾಕಿದ್ದಾರೆ. ಇದು ಯಾವುದೇ ಒಂದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರಕ್ಕೆ ಇದು ಯೋಗ್ಯವಾದದ್ದಲ್ಲ. ಇದು ಸರ್ವಾಧಿಕಾರಿ ಒಂದು ನಡೆ ಅಂತಕ್ಕಂಥದ್ದು ಒಂದು, ಮತ್ತು ಚಳುವಳಿಗಳನ್ನ ದಮನ ಮಾಡ್ತಕ್ಕಂಥ ಒಂದು ಇದು. ಈಗ ಇದೇ ಅಂಡಮಾನ್ ನಿಕೋಬಾರ್ ವಿರೋಧ ಪಕ್ಷದ ನಾಯಕರಾದಂತಹ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಆಗಿರೋ ಅವರು ದೇಶದಾದ್ಯಂತ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಅದೇ ಬಿಡದಿನಲ್ಲಿ ಅಷ್ಟು ಸಮೃದ್ಧವಾದ ಅಂಡಮಾನ್ ನಿಕೋಬಾರ್ನಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಸಮೃದ್ಧವಾದ ಮಲೆನಾಡನ್ನ ರೈತರು ತಮ್ಮ ಅಪಾರ ಶ್ರಮ ಮತ್ತು ಬಂಡವಾಳ ರೀತಿಯಿಂದ ಇವತ್ತು ಅಲ್ಲಿ ವ್ಯವಸಾಯವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಬಹುವಾರ್ಷಿಕ ಬೆಳೆಗಳಿವೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮರಗಳ ಒಂದು ಮಲೆನಾಡಲ್ಲಿ ಕೂಡ ಅಂತ ಒಂದು ದೃಶ್ಯ ಇಲ್ಲ. ಅಂತ ಒಂದು ದೃಶ್ಯವನ್ನ ತಮ್ಮ ಅಪಾರ ಶ್ರಮ ಮತ್ತು ಬಂಡವಾಳ ಹಾಕಿ ಏನು ಅಭಿವೃದ್ಧಿಪಡಿಸಿದ್ದಾರೆ ಅದನ್ನ ಟೌನ್ಶಿಪ್ ಮಾಡೋದಕ್ಕೆ, ಅದನ್ನ ಕಾಂಕ್ರೀಟ್ ಕಾರ್ಡ್ ಮಾಡೋದಕ್ಕೆ ಇವರು ಹೊರಟಿರ್ತಕ್ಕಂಥದ್ದಕ್ಕೆ ಉತ್ತರ ಕೊಡಬೇಕು. ಅದಕ್ಕೂ ಕೂಡ ಇದುವರೆಗೆ ಒಂದೇ ಒಂದು ಪ್ರತಿಕ್ರಿಯೆಯನ್ನ ಇವರು ಕೊಡ್ತಾ ಇಲ್ಲ. ಈ ನಿನ್ನೆ ದಿನ ಇದೇ DK ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ನಾವು ಬಲವಂತವಾಗಿ ಯಾರಿಂದನೂ ಕೂಡ ಭೂಮಿ ಕಿತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಘೋಷಣೆ ಮಾಡಿದ ಬೆನ್ನಿಂದನೇ ಮತ್ತೆ 4 ಹಳ್ಳಿಗಳಿಗೆ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಇದೊಂದು ರೀತಿ ಏನಂದ್ರೆ, ಅಂತಿಮ ಅಧಿಸೂಚನೆ ಅಂದ್ರೆ ಅದು ಭೂಮಿ ಸರ್ಕಾರದ ವಶಕ್ಕೆ ಬಂತು ಅಂತಾನೆ ಅರ್ಥ. ಅಂದ್ರೆ ಭೂ ಸ್ವಾಧೀನದ ಕಾನೂನಿನ ಅರ್ಥ ಮತ್ತು ವ್ಯಾಖ್ಯಾನವನ್ನ ಇವತ್ತು ಜನರಿಂದ ಮರೆಮಾಚಿದಕ್ಕಾಗಿ ಇವರು 2 ನಾಲಿಗೆಯ ನಾಟಕವನ್ನ, 2 ನಾಲಿಗೆಯ ಮಾತುಗಳನ್ನ ಇವತ್ತು ಮಾಡ್ತಾ ಇದ್ದಾರೆ. ಒಂದು ಕಡೆ ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಭೂ ಸ್ವಾಧೀನ ಬಲವಂತವಾಗಿ ಏನು ಮಾಡಲ್ಲ ಅಂತ ಘೋಷಣೆ ಮಾಡ್ತಾರೆ.
ಇದು ಜನರನ್ನ ಯಾಮಾರಿಸ್ತಕ್ಕಂಥ ಮತ್ತು ಇಡೀ ರೈತರ ಪರವಾಗಿ ಏನು ರಾಜ್ಯಾದ್ಯಂತ ಬೆಂಬಲ ಬರ್ತಾ ಇದೆ, ಆ ಬೆಂಬಲದ ಜನ ಸಮುದಾಯವನ್ನ ದಾರಿ ತಪ್ಪಿಸ್ತಕ್ಕಂಥ ಒಂದು ಫ್ಯಾಸಿಸ್ಟ್ ಮಾದರಿಯ ಒಂದು ಪ್ರಚಾರದ ಕಾರ್ಯತಂತ್ರ ಡಿ ಕೆ ಶಿವಕುಮಾರ್ ಅವರು ಅನುಸರಣೆ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇಲ್ಲಿ ಮತ್ತೆ ಮೊದಲ ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದಾಗ ಅಲ್ಲಿ ಗೋಮಾಳ ಇದ್ದಿದ್ದು 2700 ಅಂತ ಏನೋ ಮಾಹಿತಿ ಇದೆ, 700-500 ಇದೆ. ಆದರೆ ಇವಾಗ ಬರೀ 700 ಅಂತ ಹೇಳಿ 700 ಎಕರೆ ಮಾತ್ರ ಗೋಮಾಳ ಅಂತ, ಉಳಿದದ್ದು ಎಲ್ಲೋಯ್ತು? ಇದಕ್ಕೆ ಡಿ ಕೆ ಶಿವಕುಮಾರ್ಗೆ ಬಾಧ್ಯತೆ ಇಲ್ವಾ ಹೇಳಕ್ಕೆ? ಡಿ ಕೆ ಶಿವಕುಮಾರ್ ಯಾಕೆ ಈ ರೀತಿ ಇದನ್ನು ಜನರನ್ನ ಈ ವಿಚಾರ ಮುಚ್ಚಿಡ್ತಿದ್ದಾರೆ? ಅದೇ ಇದು ಟೌನ್ಶಿಪ್ ಹೆಸರಿನಲ್ಲಿ ಭೂ ಸ್ವಾಧೀನದ ಹೆಸರಿನಲ್ಲಿ ಹಗರಣಗಳು ಮಾಡ್ಕೊಳ್ತಕ್ಕಂಥದ್ದು ಈ ಭೂ ಸ್ವಾಧೀನದ ಜೊತೆಲೇ ಇರತಕ್ಕಂಥ ಒಂದು ವಿಷಯ. ಇದು ಒಂದು ಸುಮಾರು 2,000 ಗೋಮಾಳಗಳನ್ನ ನಮ್ಮ ಈ ಭೂ ಸ್ವಾಧೀನದ ಪರ ಯಾರು ಈಗ ನಿಂತ್ಕೊಳ್ಬೇಕು ಅಂತ ಹೇಳಿ ಅವರು ಕೆಲವ್ರನ್ನ ಎತ್ಕಟ್ಟಿದ್ದಾರೆ, ಅವ್ರ ಹೆಸರುಗಳಿಗೆ ಜಮೀನುಗಳನ್ನ ಮಾಡಿ ಅವ್ರ ಹೆಸರುಗಳಿಗೆ ಹಣ ಹಾಕಿ ಆ ಪ್ರಕಾರ ಇದನ್ನ ಒಂದು ಬಡವರು, ಅದು ವಿಶೇಷವಾಗಿ ಪರಿಶಿಷ್ಟ ಜಾತಿ ಜನರ ಹೆಸರಿನಲ್ಲಿರ್ತಕ್ಕಂಥ ದರ್ಖಾಸ್ತ್ ಭೂಮಿಯನ್ನ ಕೊಳ್ಳೆ ಹೊಡಿತಕ್ಕಂಥ ಒಂದು ಸ್ಕೀಮು ಇದ್ರ ಹಿಂದೆ ಮುಚ್ಚಿಟ್ಟಿದ್ದಾರೆ. ಅದನ್ನ ತನಿಖಾ ಪತ್ರಿಕೋದ್ಯಮ ಮುಖಾಂತರ ಯಾರಾದ್ರು ಆಸಕ್ತಿ ಇರತಕ್ಕಂಥ ತನಿಖಾ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇರತಕ್ಕಂಥವ್ರನ್ನ ಹೊರ ತೆಗಿಬೇಕು. ಇದೊಂದು ಬಹಳ ದೊಡ್ಡ ಬೃಹತ್ ಹಗರಣ. ಈ ಟೌನ್ಶಿಪ್ ಒಂದು ಹಗರಣ ಆದ್ರೆ ಟೌನ್ಶಿಪ್ ನ ಭೂ ಸ್ವಾಧೀನದೊಳಗೆ ಏನು ಪರಿಶಿಷ್ಟ ಜಾತಿ ಜನರು ಏನು ಅವ್ರದ್ದು 1 ಎಕರೆ, ಅರ್ಧ ಎಕರೆ, 1.5 ಎಕರೆ, 2 ಎಕರೆ ಅವ್ರದ್ದು ಏನು ದರ್ಖಾಸ್ತ್ ಭೂಮಿ ಇತ್ತು, ಆ ದರ್ಖಾಸ್ತ್ ಭೂಮಿಯನ್ನ ಇವತ್ತು ದರೋಡೆ ಮಾಡ್ತಕ್ಕಂಥ ಬಹಳ ದೊಡ್ಡ ಹಗರಣ ಈ ಟೌನ್ಶಿಪ್ ಒಳಗೆ ಇನ್ನೊಂದು ಹಗರಣ ಇರತಕ್ಕಂಥದ್ದನ್ನ ಅದು ಸ್ಪಷ್ಟವಾಗಿ ಎತ್ತಿ ತೋರ್ತಾ ಇದೆ. ಅದರ ವಿವರಗಳನ್ನ ಈ ಕಂದಾಯ ದಾಖಲೆಗಳು ಮತ್ತು ಭೂ ಸ್ವಾಧೀನದಲ್ಲಿ ಏನು ಓಡಿ ಮತ್ತು ದುರಸ್ತು ಮಾಡ್ತಕ್ಕಂಥ ಕೆಲಸಗಳೆಲ್ಲ ಮಾಡ್ತಾರೆ, ಅದರ ದಾಖಲೆಗಳೆಲ್ಲ ತಕೊಂಡು ಆ ಪ್ರಕಾರ ಮತ್ತು ಪರಿಶಿಷ್ಟ ಜಾತಿಯ ಜನ ಯಾರಿದ್ದಾರೆ ಮುಗ್ಧರು, ಪಾಪ ಅವರು ಕೆಲವರು ಯಾರೋ ಈ ಕಾಂಗ್ರೆಸ್ನ ನಾಯಕರುಗಳು ಯಾರೋ ಈ ರಿಯಲ್ ಎಸ್ಟೇಟ್ ಪರವಾಗಿ ಕೆಲಸ ಮಾಡ್ತಾ ಇದಾರೋ ಅವರು ನಮ್ಮ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ನಂಬ್ಕೊಂಡಿದ್ದಾರೆ. ಆದ್ರೆ ಅವರೇ ಅವ್ರಿಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಅರಿವಿಗೆ ಬರಬೇಕು ಅಂತಂದ್ರೆ ಕೆಲವು ದಿನಗಳು ಹೋಗ್ಬೇಕಾಗ್ತದೆ. ಇದು ಬಹಳ ಮುಖ್ಯ. ಯಾಕಂದ್ರೆ ಅವರೆಲ್ಲ ಅನಕ್ಷರಸ್ಥಿರ್ತಾರೆ ಮತ್ತು ಪರಿಶಿಷ್ಟ ಜಾತಿ ಜನ ಅವ್ರ ಕಚೇರಿಗಳು ಅದು ಇದು ಓಡಾಡಿ ಯಾವುದೇ ಅನುಭವಗಳು ಇಲ್ಲದೆ ಇರೋರು ಅಂತವ್ರಿಗೂ ಕೂಡ ಇವತ್ತು ಮೋಸ ಆಗ್ತಾ ಇದೆ ಅಂತಕ್ಕಂಥದ್ದು ಆ ತನಿಖಾ ಪತ್ರಿಕೋದ್ಯಮ ಬಯಲುಗೆಳಿಬೇಕು ಅನ್ನೋದನ್ನ ನಾನು ಮನವಿ ಮಾಡ್ತೇನೆ. ಮತ್ತೆ ಇದಲ್ಲದೆ ಕುಮಾರಸ್ವಾಮಿ ಅವರೇ ಇದನ್ನ ರೆಡ್ ಝೋನ್ ಮಾಡ್ಬಿಟ್ಟಿದ್ದಾರೆ. ಅವಾಗ್ಲೇ ನಾನು ಮಾಡಿದ್ರೆ ನಾನು ಮತ್ತೆ ಜೈಲಿಗೆ ಹೋಗ್ಬಿಡ್ತೀನಿ, ಒಂದು ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಲ್ಲ ಡಿ ಕೆ ಶಿವಕುಮಾರ್. ನಿಜ. ಈಗ ಈ ಕುಮಾರಸ್ವಾಮಿ ಆಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ ಅಥವಾ ಇನ್ನೊಂದು ಯಾವ್ದಾದ್ರು ಪಕ್ಷ ಆಗ್ಲಿ, ಅವು 3 ಪಕ್ಷಗಳೇನು ಪ್ರಧಾನವಾಗಿ ನಮ್ಮ ರಾಜ್ಯದಲ್ಲಿ ಇದಾವೆ, ಆ 3 ಪಕ್ಷಗಳು ರಿಯಲ್ ಎಸ್ಟೇಟ್ ವ್ಯವಹಾರವನ್ನೇ ತಮ್ಮ ಪಕ್ಷದ ಚಟುವಟಿಕೆ ನಡೆಸೋದಕ್ಕೆ ಮತ್ತು ಅಧಿಕಾರಕ್ಕೆ ಬಂದ್ರೆ ಅದರ ಮುಖಾಂತರನೇ ಅವರು ತಾವು ತಮ್ಮ ಆಸ್ತಿ ಸಂಪತ್ತನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ನೆಚ್ಕೊಂಡಿದ್ದಾರೆ ಅನ್ನೋದು ಇವತ್ತೇನು ಗುಟ್ಟಾಗಿರ್ತಕ್ಕಂಥ ವಿಷಯ ಅಲ್ಲ. ಅಂದ್ರೆ ಕುಮಾರಸ್ವಾಮಿ ಆಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ ಅಥವಾ ಅಶೋಕ್ ಆಗ್ಲಿ, ವಿಜಯೇಂದ್ರ ಆಗ್ಲಿ, ಇವರೆಲ್ಲರೂ ಕೂಡ ರಿಯಲ್ ಎಸ್ಟೇಟ್ ನ ಒಂದು ಚಿತಾವಣಿ ಮೇಲೆ, ರಿಯಲ್ ಎಸ್ಟೇಟ್ ನ ವ್ಯವಹಾರದ ಮೇಲೆನೆ ತಮ್ಮ ಪಕ್ಷವನ್ನ ನಡೆಸ್ತಾ ಇದ್ದಾರೆ. ತಾವು ಅಧಿಕಾರಕ್ಕೆ ಬಂದ್ರೆ ಸರ್ಕಾರನು ಕೂಡ ಅದಕ್ಕೆ ಅನುಗುಣವಾಗಿ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಎಲ್ಲ ಇತಿಹಾಸ ಮತ್ತು ಇದೆಲ್ಲ ಕೂಡ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಇದ್ರಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮೇಕೆ ಕೋತಿ ತಾನ್ ತಿಂದು ಮೇಕೆ ಮೂತಿ ಒರೆಸ್ತಂತೆ ಇವತ್ತು ರೈತರಿಗೆ ಏನು ಮೋಸ ಆಗ್ತಾ ಇದೆ, ಟೌನ್ಶಿಪ್ ಅನ್ನುವಂಥ ಒಂದು ಹಗರಣ ಏನಿದೆ ಅದು ಚೆನ್ನಾಗಿ ಸ್ಪಷ್ಟವಾಗಿದ್ದು ರೈತರಿಗೆ ಅನ್ಯಾಯ ಆಗುತ್ತೆ ಅಂತ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದನೇ ಇದ್ರ ಅನ್ಯಾಯದ ಒಂದು ಇದು ಅವ್ರಿಗೊಂದು ಸ್ವಲ್ಪ ಪಾಡಿರಲಿ ಅಂತ ಹೇಳಿ ವ್ಯವಸ್ಥಿತವಾಗಿ ಪಕ್ಷ ರಾಜಕೀಯವನ್ನು ಇದಕ್ಕೆ ತರ್ತಾ ಇದ್ದಾರೆ. ಅದು ಪಕ್ಷ ರಾಜಕೀಯ ತರ್ತಾ ಇರೋದು ಒಂದ್ ಕಡೆ ತಾನು ಮಾಡ್ತಾ ಇರುವಂತ ಭ್ರಷ್ಟಾಚಾರದ ಆರೋಪ ತನ್ನ ಮಾತ್ರ ಅಲ್ಲ, ಬೇರೆಯವ್ರಿಗೂ ಹಂಚಿಕೆ ಮಾಡಬೇಕು ಅನ್ನೋದು. ಎರಡನೇದು ಏನಂದ್ರೆ ಜನರನ್ನ ಒಡೆದು ಆಳುವ ನೀತಿಗೆ ಪಕ್ಷದ ರಾಜಕೀಯವನ್ನು ತರ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಪ್ರಶ್ನೆ ಅಲ್ಲ, ಇದು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಪ್ರಶ್ನೆಯನ್ನಾಗಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅವರಿಬ್ಬರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೋ, ಅವ್ರೇನು ಮಾತಾಡ್ಕೊಂಡು ಮಾಡ್ತಾ ಇದ್ದಾರೋ ಏನು ಅಂತ ಅವ್ರನ್ನೇ ಕೇಳಿ ತಿಳ್ಕೋಬೇಕು. ಅದ್ರ ಪ್ರಶ್ನೆ ಏನಂದ್ರೆ, ಇದು ಭೂಮಿ ಉಳಿಸ್ಕೊಳ್ಬೇಕು ಅನ್ನುವ ರೈತ, ಭೂಮಿ ಕಿತ್ಕೊಳ್ಬೇಕು ಅನ್ನುವಂತ ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಇವೆರಡರ ನಡುವಿನ ಸಂಘರ್ಷ. ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಸಂಘರ್ಷ ಅಲ್ಲ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಸಂಘರ್ಷ ಅಂತ ಬಿಂಬಿಸೋದ್ರಲ್ಲಿ ಭೂಮಿಯನ್ನ ಕಳೆದುಕೊಳ್ತಾ ಇರುವಂತ ರೈತನ ಆತಂಕ ಮತ್ತು ನೋವು ಮತ್ತು ಅವರ ಪ್ರತಿಭಟನೆಯ ಧ್ವನಿಯನ್ನ ಗೌಣ ಮಾಡ್ತಕ್ಕಂತ ಒಂದು ದುರುದ್ದೇಶ ಅಡಗಿದೆ.
ಸರ್ ಈಗ ಮುಖ್ಯಮಂತ್ರಿಗೆ ಒಂದು ಪರಮಾಧಿಕಾರ ಇರುತ್ತೆ, ಅವರು ಡಿನೋಟಿಫೈ ಮಾಡಬಹುದಲ್ವಾ ಅಥವಾ ಸಾಧ್ಯನೇ ಇಲ್ವಾ? ಕಾನೂನಿನಡಿ ಸಾಧ್ಯ ಇಲ್ಲ, ನಾನು ಜೈಲಿಗೆ ಹೋಗ್ಬಿಡ್ತೀನಿ, ನಾನು ಪಾಪದವನು ಅಂತ ಹೇಳಿ ಸಿಂಪತಿ ಗಿಟ್ಸೋ ಪ್ರಯತ್ನ ಡಿ ಕೆ ಶಿವಕುಮಾರ್. ಅದೊಂದು ಸುಳ್ಳು ಮತ್ತೆ ಅವಾಸ್ತವಿಕ. ಈಗ ಚನ್ನರಾಯಪಟ್ಟಣ ದೇವನಹಳ್ಳಿನಲ್ಲಿ ಹಾ ಈ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿದ್ದ ಸರ್ಕಾರನೇ ಡಿನೋಟಿಫಿಕೇಶನ್ ಮಾಡ್ತಲ್ಲ, ಸಿದ್ದರಾಮಯ್ಯ ಜೈಲ್ಗೆ ಹೋಗಿದಾರಾ? ಹಾ ಹಾ ಮತ್ತು ಇವರೇ ನೈಸ್ ಕಂಪನಿಗೆ ನೋಟಿಫೈ ಆಗಿದ್ದ ಭೂಮಿಯಲ್ಲಿ ಎಷ್ಟೋ ಭೂಮಿಯನ್ನ ಇವರು ಡಿನೋಟಿಫೈ ಮಾಡ್ಕೊಂಡು ಇವರೇ ಬೇಕಾದಷ್ಟು ರಿಯಲ್ ಎಸ್ಟೇಟ್ ಸಾಮ್ರಾಜ್ಯಗಳು ಕಟ್ಕೊಂಡಿದಾರಲ್ಲ, ಎಷ್ಟು ಡಿನೋಟಿಫಿಕೇಶನ್ ಮಾಡಿದ್ದಾರೆ? ಪ್ರಶ್ನೆ ಇರುವುದೇನಂದ್ರೆ, ಇದು ನೋಟಿಫಿಕೇಶನ್ ಮಾಡುವ ಕಾಯ್ದೆಯಲ್ಲಿ ಡಿನೋಟಿಫಿಕೇಶನ್ಗೂ ಅವಕಾಶ ಇದೆ. ಅದಕ್ಕಾಗಿನೇ ಪ್ರಾಥಮಿಕ ಅಧಿಸೂಚನೆಯಲ್ಲಿ ಆಕ್ಷೇಪಣೆಯನ್ನ ಕರೀತಕ್ಕಂಥದ್ದು. ಈಗ ಅದು ವ್ಯವಸಾಯದ ಭೂಮಿ, ಅದು ಕೃಷಿ ಭೂಮಿ ಮತ್ತು ರೈತರು ಕೊಡೋದಕ್ಕೆ ಇಚ್ಛೆ ಇಲ್ಲ, ರೈತರು ವ್ಯವಸಾಯ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಈ ರೀತಿ ಎಲ್ಲ ಅಂಶಗಳ ಆಧಾರದ ಮೇಲೆ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಅವಕಾಶ ಆ ಕಾಯ್ದೆ ಒಳಗೇನೆ ಇದೆ. ಮತ್ತು ಈ ನೋಟಿಫಿಕೇಶನ್ ಮಾಡಿರೋದು ಈ ಸರ್ಕಾರನೇ 2025ರಲ್ಲಿ 12ನೇ ತಾರೀಕು 3ನೇ ತಿಂಗಳಲ್ಲಿ ಪ್ರಾಥಮಿಕ ಅಧಿಸೂಚನೆ ಆಗಿರೋದು ಎಲ್ಲ 26 ಹಳ್ಳಿಗೂ. ಅವಾಗ ಈ ಇದ್ದವ್ರು ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಭೂಸ್ವಾಧೀನದ ಪ್ರಾಥಮಿಕ ಅಧಿಸೂಚನೆ, ಭೂಸ್ವಾಧೀನದ ಅಂತಿಮ ಅಧಿಸೂಚನೆ ಎರಡೂ ಕೂಡ ನಡೆದಿರೋದು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರದಲ್ಲೇ ಹೊರತು ಹಿಂದಿನ ಯಾವ ಸರ್ಕಾರದಲ್ಲೂ ಅಲ್ಲ. ಆದ್ರೆ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ತನ್ನ ಏನು ರಿಯಲ್ ಎಸ್ಟೇಟ್ ಒಂದು ಉದ್ಯಮಕ್ಕೆ ಮುಖ್ಯಮಂತ್ರಿ ಕಚೇರಿಯನ್ನ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಈಗ ಮುಖ್ಯಮಂತ್ರಿ ಆಗಿದ್ರು ಇವರು ಕುಮಾರಸ್ವಾಮಿ 2005ರಲ್ಲಿ ಇದನ್ನ ಈ ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳಿ ಅವರು ಅದನ್ನೇನೋ ಗ್ರೀನ್ ಝೋನ್ ಅಂತ ಮಾಡಿದ್ದಾರೆ. ಗ್ರೀನ್ ಝೋನ್ ಮಾಡಿರೋದು ನಿಜ, ಗ್ರೀನ್ ಅಲ್ಲ ಸಾರಿ ರೆಡ್ ಝೋನ್ ಮಾಡಿರೋದು ನಿಜನಾ ಸರ್? ಅದಕ್ಕೆ ದಾಖಲಾತಿ ಇದೆಯಾ? ಹೌದು ರೆಡ್ ಝೋನ್ ಮಾಡಿರೋದು ನಿಜ. 2006ರಲ್ಲೇ ಇದು ರೆಡ್ ಝೋನ್ ಆಗಿದೆ. ಆನಂತರ ರೆಡ್ ಝೋನ್ ಅನ್ನ ತೆಗಿಬೇಕು ಅಂತ ಹೇಳಿ ರೈತರು ಹೋರಾಟ ಮಾಡಿದ್ದಾರೆ, ಕೇಳಿದ್ದಾರೆ. ಆದ್ರೆ ಅವಾಗ ಭೂಸ್ವಾಧೀನ ಯಾವುದೋ ಪ್ರಕ್ರಿಯೆ ಇಲ್ಲದೆ ಇದ್ದಿದ್ರಿಂದ ರೆಡ್ ಝೋನ್ ನ ತೆಗೆಸಬೇಕಾದಂತ ಅನಿವಾರ್ಯತೆ ಮತ್ತು ಒತ್ತಡ ಉಂಟಾಗಿರ್ಲಿಲ್ಲ. ಆ ರೆಡ್ ಝೋನ್ ನ ಅವರು ತೆಗಿಬೇಕಾಗಿತ್ತು. ಈಗ ಶಿವಕುಮಾರ್ ಅವ್ರಿಗೆ ಅವಕಾಶ ಇದೆ, ರೆಡ್ ಝೋನ್ ತೆಗಿಬಹುದು. ಶಿವಕುಮಾರ್ ಅವರೇ ರೆಡ್ ಝೋನ್ ಅನ್ನ ರದ್ದು ಮಾಡಬಹುದು. ಶಿವಕುಮಾರ್ ಅವರೇ ಸರ್ 2006ರಲ್ಲಿ ಇದು ಮಾಡಿದ್ದನ್ನ ಇವಾಗ 20 ವರ್ಷದ ಮೇಲೆ ಪ್ರಾಜೆಕ್ಟ್ ಮಾಡಕ್ ಅವಕಾಶ ಇದೆಯಾ? ಪ್ರಶ್ನೆ ಇರುವುದೇನಂದ್ರೆ, ಇದು ಪ್ರಾಜೆಕ್ಟ್ ಅವರು 20 ವರ್ಷ 30 ವರ್ಷದ ಪ್ರಶ್ನೆ ಅಲ್ಲ. ಪ್ರಶ್ನೆ ಇರುವುದೇನಂತಂದ್ರೆ ಅದು ಜನಕ್ಕೆ ಅನುಕೂಲ ಇದೆಯಾ, ಜನಕ್ಕೆ ಅನುಕೂಲ ಇಲ್ವಾ? ಮತ್ತು ಟೈಮ್ ಡ್ಯೂರೇಷನ್ ಇರುತ್ತಲ್ವಾ? ಇವ್ರು ಹೇಳಿದಕ್ಕೂ 20 ವರ್ಷದ ಮೇಲೆ ಟೈಮ್ ಡ್ಯೂರೇಷನ್ ಮುಗ್ದಿದೆ ಅನ್ಸುತ್ತಲ್ವಾ ಅಂತ. ಮುಗ್ದಿದೆ. ಅದು ಅದನ್ನ ಝೋನ್ಗಳನ್ನ ಬದಲಾಯಿಸ್ಬೇಕೀಗ. ಇವತ್ತಿನ ಪರಿಸ್ಥಿತಿ ನೋಡ್ಕೊಂಡು ಝೋನ್ ನ ಬದಲಾಯಿಸ್ತಕ್ಕಂಥ ಕೆಲಸ ಮಾಡಬೇಕು. ಆದ್ರೆ ಅವರು ಕುಮಾರಸ್ವಾಮಿ ಮಾಡಿದ ತಪ್ಪನ್ನ ಇವರು ಸರಿಪಡಿಸೋ ಬದಲು ಆ ತಪ್ಪನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರಲ್ಲದೆ ಲಾಸ್ಟ್ ಬಜೆಟ್ ಅಲ್ಲಿ ಮುಖ್ಯಮಂತ್ರಿ ಆಗಿದಂತ ಸಿದ್ದರಾಮಯ್ಯ ಅವರು ನಮ್ಮ ಕರ್ನಾಟಕದ ಎಲ್ಲಾ ಹಳ್ಳಿಗಳು ಸಹ ಗಾಂಧಿ ಗ್ರಾಮಗಳು ಅಂತ ಹೇಳಿ ಘೋಷಣೆ ಮಾಡಿದ್ರು. ಹಾಗಾದ್ರೆ ಈಗ 7 ಹಳ್ಳಿ ನೋಟಿಫಿಕೇಶನ್ ಮಾಡಿದ್ರಲ್ಲ, ಅದು ಗಾಂಧಿ ಗ್ರಾಮ ಅಲ್ವಾ? ಅದೇ ಅವ್ರದ್ದು ಎಲ್ಲ ಡಬಲ್ ಸ್ಟ್ಯಾಂಡರ್ಡ್ ಇದೆ. ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅನ್ನುವಂತ ನೀತಿಯನ್ನು ಅನುಸರಣೆ ಮಾಡ್ತಾ ಇದ್ದಾರೆ. ಜನ ತೀವ್ರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 80% ಜನ ರೈತರು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಇವರು ಪ್ರತೋಗೊಂಡ ಮಾಡ್ತಾ ಇದ್ರು. ವಾಸ್ತವವಾಗಿ 80% ಜನ ಅದು ಮತ್ತು ಅದಕ್ಕಿಂತ ಹೆಚ್ಚು ಜನ ವಿರೋಧ ಮಾಡ್ತಾ ಇದ್ದಾರೆ. ರೈತರ ವಿರೋಧನ ಮರೆಮಾಚಕ್ಕಾಗಿ ಇವತ್ತು ಸಾವಿರಾರು ಜನ ಪೊಲೀಸರು ಕರ್ಕೊಂಡೋಗಿ ಬಲವಂತವಾಗಿ ಸರ್ವೆ ಮಾಡತಕ್ಕಂಥ ಕೆಲಸಗಳೆಲ್ಲ ಮಾಡಿದ್ದಕ್ಕೆ ರೈತರು ಸರಿಯಾದಂತ ಒಂದು ಉತ್ತರವನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ರೈತರಿಗೆ ತಮ್ಮ ಜಮೀನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಒಂದ್ಸರಿ ಜಮೀನು ಕಳ್ಕೊಂಡ್ರೆ ಮತ್ತೆ ಜಮೀನು ಪಡೆಯೋಕ್ಕಾಗಲ್ಲ. ಇದಲ್ದೆ ನನಗೆ ರಾಜಕೀಯ ಮುಖಂಡರೊಬ್ರು ಹೇಳಿದ್ರು, ಅಂದ್ರೆ ಅವ್ರ ಹೆಸರು ಬೇಡ, 7,000 ಎಕರೆ ಭೂಮಿ ಇವ್ರೊಬ್ರದೇ ಇದೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಅವರು ವ್ಯಾಲ್ಯೂ ಮಾಡ್ಕೋಬೇಕಾಗಿದೆ, ಅವ್ರು ರಿಯಲ್ ಎಸ್ಟೇಟ್ ಮಾಡ್ಬೇಕಾಗಿದೆ, ಅದಕ್ಕೆ ಎಲ್ಲರೂ ವಶಪಡಿಸ್ಕೊತಿದ್ದಾರೆ ಅಂತ. ಇದ್ರ ಬಗ್ಗೆ ತಮಗ್ ಮಾಹಿತಿ ಇದೆಯಾ? ಇಲ್ಲ, ನನಗೆ ಅದ್ರ ಮಾಹಿತಿ ಇಲ್ಲ. ಅದ್ರ ಪ್ರಶ್ನೆ ಏನಂತಂದ್ರೆ, ಆ ಬಿಡದಿ ಪ್ರದೇಶದಲ್ಲಿ ಏನು ಇಂಥ ಒಂದು ರಿಯಲ್ ಎಸ್ಟೇಟ್ ಯೋಜನೆ ಮುಂದೆ ಬರುತ್ತೆ ಅನ್ನೋ ಉದ್ದೇಶದಿಂದ ಎಲ್ಲ ರಾಜಕೀಯ ಮುಖಂಡರುಗಳು ಇದರ ಲಾಭ ಪಡೆಯುವುದಕ್ಕೆ ಒಂದು ಸಹಮತ ಮತ್ತು ಗುಟ್ಟಿನ ಸಂಬಂಧ ಇಟ್ಕೊಂಡಿರುವುದು ಅಂತ. ಹಲೋ ಹಲೋ ಪಕ್ಷೀಯ ರೆಕ್ಕೆಗಳು ಒಂದೇ ಪಕ್ಷೀಯ ರೆಕ್ಕೆಗಳು. ಈಗ ನಾನು ನಿನ್ನೆ ನಾಗರಾಜವ್ರನ್ನ ಮಾತಾಡಿಸಿದಾಗ ಅವರು ತಾವು ಕಾನೂನನ್ನ ಚೇಂಜ್ ಮಾಡಿದೀವಿ ಅನ್ನೋದನ್ನೇ ಹೇಳ್ಕೊಳ್ಳಲ್ಲ. ಈಗ 2019ರಲ್ಲಿ ಎಲ್ಲ ಚೇಂಜ್ ಮಾಡಿದೀವಿ ಕಾನೂನು, ಇಲ್ಲ 80% ಕನ್ಸೆಂಟ್ ಸಿಕ್ಕಿದೆ. ಒಂದೊಂದು ಹಳ್ಳಿಲಿ 80% ಕನ್ಸೆಂಟ್ ಲೆಕ್ಕಾಚಾರನ, ಅದು 9,600 ಎಕರೆ ಪ್ರದೇಶಕ್ಕೆ 80% ಕನ್ಸೆಂಟ್ ಲೆಕ್ಕಾಚಾರನ. ಜನರನ್ನ ಬಹಳ ಸುಳ್ಳು ಹೇಳ್ತಾರೆ. ಸುಳ್ಳು ಸರ್ಕಾರ ಇದು.
ಹೌದೌದು ಹೌದು 9,600ಕ್ಕೆ ಹೇಳ್ಬೇಕಲ್ವಾ ಸರ್ ಇವರು ಎಷ್ಟು ಪರ್ಸೆಂಟ್ ಒಪ್ಪಿದ್ದಾರೆ ಅಂತ. ಹೌದೌದು ಹೌದು. ಮತ್ತೆ ಒಂದೊಂದು ಹಳ್ಳಿಗೆ 80% ಅಂತ ಒಂದೊಂದು ಹಳ್ಳಿಗೆ ನೋಟಿಫಿಕೇಶನ್ ಮಾಡೋದು ನಿಲ್ಲುತ್ತಾ ಕಾನೂನು ಅಡಿಯಲ್ಲಿ ಮುಂದೆ ಪ್ರಶ್ನೆ ಮಾಡಿದೆ ಕೋರ್ಟಲ್ಲಿ. ಅಲ್ಲ ಅದು ಕೋರ್ಟ್ನ ಹೋರಾಟ ಕೂಡ ಅಗತ್ಯ ಮತ್ತು ಅನಿವಾರ್ಯತೆ ಬಂದಾಗ ಅದನ್ನ ಹೋರಾಟ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಪ್ರಶ್ನೆ ಏನು ಅಂತಂದ್ರೆ ಈಗ ಇದು ಸರ್ಕಾರ ಮಾಡಿರ್ತಕ್ಕಂಥದ್ದು. ಅಲ್ಲ ಒಂದೊಂದು ಹಳ್ಳಿನೇ ನೋಟಿಫಿಕೇಶನ್ ಮಾಡ್ಕೊಂಡ್ ಬರ್ತಾ ಇದಾರಲ್ಲ, ಏನು ಇದು ಹಣೆ ಬರ ಡಿ.ಕೆ. ಶಿವಕುಮಾರ್ದು? ಅದೇ ಆದ್ರೆ ಪ್ರಾಥಮಿಕ ಶಿಕ್ಷೆ ಮಾಡಿದಾಗ ಒಂದೇ ಸರ್ ಬಂದ್ರೆ ವಿರೋಧನ ಒಡೆದು ಆಳುವ ನೀತಿ ಅನುಸರಣೆ ಮಾಡೋಕ್ಕಾಗಿ ರೈತರನ್ನ ಒಡೆದು ಆಳುವ ನೀತಿಗಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ. ಈ ಕುತಂತ್ರವನ್ನ ನಾವು ಹೋರಾಟದ ಮೂಲಕನೇ ಎದುರಿಸಬೇಕಾಗ್ತದೆ. ಇಡೀ ರಾಜ್ಯದ ರೈತರು ಬಿಡದಿ ರೈತರ ಪರವಾಗಿದ್ದಾರೆ. ಬಿಡದಿ ರೈತರ ಕೃಷಿ ಭೂಮಿ ಉಳಿಸ್ಕೊಳ್ಬೇಕು ಅನ್ನೋ ಪರವಾಗಿದ್ದಾರೆ. ಬಿಡದಿ ಹಸಿರು ಪ್ರದೇಶ ರಕ್ಷಣೆ ಆಗ್ಬೇಕು ಅನ್ನೋದ್ರ ಪರವಾಗಿದ್ದಾರೆ. ಮತ್ತು ಬೆಂಗಳೂರಿನ ಆಕ್ಸಿಜನ್ ಪೂರೈಕೆಯ ಒಂದು ಮೂಲಗಳವೆಲ್ಲ ಅವುಗಳು ಪೂರ್ತಿಯಾಗಿ ಕಾಂಕ್ರೀಟ್ ಪ್ಯಾಡ್ ಆದ್ರೆ ಬೆಂಗಳೂರು ಈಗ ಅನುಭವಿಸ್ತಾ ಇರ್ತಕ್ಕಂಥ ವಾಯು ಮಾಲಿನ್ಯ ಆಗಲಿ, ಈಗ ಅನುಭವಿಸ್ತಾ ಇರ್ತಕ್ಕಂಥ ತಾಪಮಾನದ ಒಂದು ಏರಿಕೆ ಆಗಲಿ ಇನ್ನೂ ಗಂಭೀರ ಪರಿಣಾಮ ತುತ್ತಾಗುತ್ತೆ. ಹಾಗಾಗಿ ಬೆಂಗಳೂರಿನ ಪರಿಸರದ ಸುಸ್ಥಿರತೆಯ ದೃಷ್ಟಿಯಿಂದ ಮತ್ತು ಒಟ್ಟಾರೆ ರಾಜ್ಯದ ಪರಿಸರದ ದೃಷ್ಟಿಯಿಂದ, ಒಟ್ಟಾರೆ ರಾಜ್ಯದ ಆಹಾರ ಭದ್ರತೆಯ ದೃಷ್ಟಿಯಿಂದ ಅಲ್ಲಿರ್ತಕ್ಕಂಥ ಅಮೂಲ್ಯವಾದಂಥ ತೋಟಗಾರಿಕೆ ಮತ್ತು ಆಹಾರ ಧಾನ್ಯಗಳ ಕಣಜ ಆಗಿರ್ತಕ್ಕಂಥ ಸಮೃದ್ಧ ಹಸಿರು ಕೃಷಿ ಪ್ರದೇಶವನ್ನು ಉಳಿಸ್ಕೋಬೇಕು ಅನ್ನೋದು ರೈತರ ಒಂದು ಬಹಳ ದೊಡ್ಡ ಒಂದು ಧೈರ್ಯದ ಹೋರಾಟದ ನಿರ್ಧಾರ ಆಗಿದೆ. ಅದಕ್ಕೆ ಇಡೀ ರಾಜ್ಯದ ಜನ ಬೆಂಬಲ ಕೊಡ್ತಾ ಇದ್ದಾರೆ. ಸರ್ ಈಗ ನೀವು ಹೇಳ್ದಂಗೆ ರಾಹುಲ್ ಗಾಂಧಿ ಅವರು ಏನೋ ಅಂಡಮಾನ್ ತೋರಿಸ್ತಾರೆ, ಪ್ರದೇಶ ತೋರಿಸ್ತಾರೆ, ಅಲ್ಲಿಗೆ ಅನ್ವಯ ಆಗೋದು ಇಲ್ಲಿಗೆ ಅನ್ವಯ ಆಗಲ್ಲ. ತಾವೇನಾದ್ರೂ ಮುಂದೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಎಲ್ಲ ವಿಚಾರಗಳನ್ನು ಗಮನಕ್ಕೆ ತರ್ತೀರಾ ಅಥವಾ ಅವ್ರ ಗಮನಕ್ಕಿದ್ದು ಸುಮ್ಮನೆ ಇದ್ದಾರಾ? ಈಗಾಗ್ಲೇನೆ ರಾಹುಲ್ ಗಾಂಧಿ ಅವರಿಗೆ ಸುಮಾರು ಜನ ಪತ್ರಗಳನ್ನು ಬರೆದಿದ್ದಾರೆ. ಈಗ ಪರಿಸರ ತಜ್ಞರು ಕೂಡ ಪತ್ರ ಬರೆದಿದ್ದಾರೆ, ಕೃಷಿ ಅರ್ಥಶಾಸ್ತ್ರಜ್ಞರು ಕೂಡ ಪತ್ರ ಬರೆದಿದ್ದಾರೆ, ವಿಜ್ಞಾನಿಗಳು ಕೂಡ ಪತ್ರ ಬರೆದಿದ್ದಾರೆ, ಮತ್ತು ವಿರೋಧ ಪಕ್ಷದ ಇಬ್ರು ನಾಯಕರುಗಳು ಕೂಡ ಪತ್ರ ಬರೆದು ಗಮನ ಸೆಳೆದಿದ್ದಾರೆ. ಸ್ವತಃ ಎಚ್ ಡಿ ದೇವೇಗೌಡರು ಕೂಡ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿ ಇವರಿಗೆ. ರಾಹುಲ್ ಗಾಂಧಿಗೂ ಕೂಡ ಈ ವಿಷಯಗಳೆಲ್ಲ ಚೆನ್ನಾಗಿ ಗೊತ್ತಿದೆ. ಇಷ್ಟೆಲ್ಲ ಪತ್ರಗಳು ಬರ್ದಾಗ್ಲೂ ಮತ್ತು ಇಷ್ಟೆಲ್ಲ ರಾಷ್ಟ್ರ ಮಟ್ಟದ ಸುದ್ದಿ ಆಯ್ತಾ ಇರುವಾಗ್ಲೂ ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರು ತನ್ನದೇ ಪಕ್ಷದ ಈ ಒಂದು ಜನವಿರೋಧಿ ರೈತ ವಿರೋಧಿ ಕ್ರಮಗಳನ್ನ ನೋಡಿಯೂ ಕೂಡ ಅವರು ಸುಮ್ಮನಿದ್ದಾರೆ. ಮುಂದೆ ಆದ್ರೂ ಅವರು ಪ್ರತಿಕ್ರಿಯೆ ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ. ಮುಂದೆ ನೋಡೋಣ. ಇದ್ರ ಜೊತೆಗೆ ಫೈನಲಿ ಯಾರೇ ಮುಖ್ಯಮಂತ್ರಿ ಆಗ್ಲಿ ನಮ್ಮ ದೇಶದ ಸಂವಿಧಾನವನ್ನ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಒಂದು ಆಡಳಿತವನ್ನ ಒಂದು ಅವರು ಸ್ವಹಿತಾಸಕ್ತಿಗೆ ಬಳಸ್ಕೊಳ್ಳೋರಿಗೆ ಇದುವರೆಗೂ ಯಾರಿಗೂ ಶಿಕ್ಷೆ ಆಗಿಲ್ಲ. ಮುಂದೆ ಡಿ.ಕೆ. ಶಿವಕುಮಾರ್ಗಾದ್ರೂ ಶಿಕ್ಷೆ ಆಗುತ್ತಾ? ನಮ್ಮ ಬಿಡದಿ ನಮ್ಮ ಕರ್ನಾಟಕದ ಜನ ಇವರಿಗೆ ಶಿಕ್ಷೆ ಕೊಡಿಸ್ತಾರಾ? ರೈತ ಹೋರಾಟವನ್ನ ಮತ್ತು ರೈತರ ಚಳುವಳಿಯನ್ನ ನಿರ್ಲಕ್ಷ್ಯ ಮಾಡಿದವರು ಯಾರು ಕೂಡ ಏನಾಗಿದ್ದಾರೆ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಇರ್ತಕ್ಕಂಥದ್ದು ಕಸದು ಬಿಟ್ಟು ಸೇರ್ತಾರೆ. ಹಿಂದೆ ನೋಡಿದೀವಿ ನಾವು, ಗುಂಡೂರಾವ್ ಸರ್ಕಾರ ಎಲ್ಲಿಗೋಯ್ತು, ಆ ನಂತರ ಯಾವ್ಯಾವ ಸರ್ಕಾರಗಳೆಲ್ಲೋಯ್ತು, ಇವೆಲ್ಲ ನಾವು ನೋಡಿದೀವಿ. ಹಂಗಾಗಿ ರೈತರ ಹೋರಾಟದ ಧ್ವನಿಯನ್ನು ಹತ್ತಿರ್ತಕ್ಕಂಥ ಯಾವುದೇ ಪ್ರಯತ್ನ ಯಾರಿಗೂ ಒಳ್ಳೇದಲ್ಲ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಈಗಲಾದ್ರೂ ಎಚ್ಚೆತ್ಕೋಬೇಕು. ಅವರು ಈಗ ಭೂ ಸ್ವಾಧೀನವನ್ನು ರದ್ದುಪಡಿಸ್ತೀನಿ ಅನ್ನುವಂತ ಒಂದು ಘೋಷಣೆಯನ್ನು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ತಮ್ಮ ಮೇಲೆ ನೀವು ರೈತರ ಪರವಾಗಿ ಕೆಲಸ ಮಾಡೋ ನಿಮ್ಮಂತವ್ರನ್ನ ಹತ್ತಿಕ್ಕೋ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗ FIR ಹಾಕ್ಬಿಟ್ಟಿದ್ದಾರೆ. ತಾವು ಅದ್ರ ಬಗ್ಗೆ ಏನು ಹೇಳ್ತೀರಾ? ಮುಂದಿನ ನಡೆ ಏನು ಸರ್ ತಮ್ದು? ಅಲ್ಲ, ಅವ್ರಿಗೆ ಅದಂದ್ರೆ ಇದರಲ್ಲಿ ಬಿಡದಿ ರೈತರ ಹೋರಾಟದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಇಡೀ ಸಂಘಟನೆ ಏನು ಪರವಾಗಿ ಮೂಲಕ ಅವರು ರೆಕಗ್ನೈಸ್ ಮಾಡಿದ್ದಾರೆ. ಪೊಲೀಸ್ ಕೊಲೆಯಂತ ಗಂಭೀರವಾದಂತ ಪ್ರಕರಣಗಳಲ್ಲಿ ನಮ್ಮನ್ನ ಸಿಗುತ್ತಿ ಆ ಮುಖಾಂತರ ಕರ್ನಾಟಕ ಪ್ರಾಂತ ರೈತ ಸಂಘ ಈ ಹೋರಾಟದಲ್ಲಿ ಬಹಳ ಸಕ್ರಿಯವಾಗಿ ಬೆಂಬಲ ಕೊಡ್ತಾ ಇದೆ. ಈ ಹೋರಾಟಕ್ಕೆ ನೇತೃತ್ವ ಕೊಡ್ತಾ ಇದೆ ಅಂತಕ್ಕಂಥ ಸರ್ಕಾರ ರೆಕಗ್ನೈಸ್ ಮಾಡಿದೆ. ಆ ರೆಕಗ್ನೈಸೇಷನ್ಗೆ ನಾವು ಧನ್ಯವಾದ ಅರ್ಪಿಸ್ತೀವಿ. ಹಲೋ ನಮ್ಮ ಹೋರಾಟ ಗುರುತಿಸಿದ್ದಾರೆ. ಅದರಿಂದ ನಿಮ್ಮನ್ನ ಹತ್ತಿಕ್ಕೋ ಪ್ರಯತ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ದಾರೆ. ಆ ಮುಖಾಂತರ ನಮ್ಮ ಹೋರಾಟದಲ್ಲಿ ನಮ್ಮ ಪಾತ್ರ ಏನಿದೆ ಆ ಪಾತ್ರವನ್ನು ಗುರುತಿಸಿದ್ದಾರೆ. ಒಂದ್ ರೀತಿ ಡಿ.ಕೆ. ಶಿವಕುಮಾರ್ ಅವರು ಯಶವಂತ್ ಅವ್ರಿಗೆ ಎದುರ್ಕೊಂಡಂಗೆ ಕಾಣುತ್ತೆ ನನಗೆ. ಆಗ್ಲಿ.
ಅಲ್ಲ ಸತ್ಯಕ್ಕೆ ಯಾವಾಗ ಎದುರಬೇಕು. ಸತ್ಯವಾದಿಗಳು ಎದುರಲೇಬೇಕು. ಖಂಡಿತ ಅಹಿಂಸಾತ್ಮಕವಾಗಿ ಗಾಂಧೀಜಿಯವರು ಹೇಳಿದಂತೆ ಗಾಂಧೀಜಿ ಇಂಥ ಎಲ್ಲ ಕಾನೂನುಗಳನ್ನ ಕಿತ್ತೆತ್ತು ನಮಗೆ ಬ್ರಿಟಿಷರಿಂದ ಮುಕ್ತಿ ಕೊಡ್ತಿದ್ರು. ನೀವು ಸಹ ಈ ರೈತ ಮಾರಕ ಕಾನೂನುಗಳನ್ನ ಕಿತ್ತೆತ್ತು ನಮ್ಮ ರೈತರಿಗೆ ಸ್ವತಂತ್ರ ಕೊಡಿಸಿ ಅಂತ ಹಾರೈಸ್ತಾ ಈ ಮಾತುಕತೆಯನ್ನ ಮುಗಿಸ್ತೇನೆ ಸರ್. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ಸ್. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.